ಮಾಮೂಲಿ ಜನಕ್ಕೆ ಬರೀ ನಾನು ಈ ನಾಯಿ ಮರಿನ ಮೈ ಸವರ್ತಿದ್ದೀನಿ ಅಂತ ಅನ್ನಿಸ್ಬೋದು. ಬಟ್ ಅಸಲಿ ಬ್ರೀಡರ್ಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ. ಈ ಮರಿ ನೀವು ಕರೆಕ್ಟಾಗಿ ಗಮನಿಸಿದ್ರೆ ಇನ್ನು ಕಣ್ಣು ಕೂಡ ಬಿಟ್ಟಿಲ್ಲ. ಈ ಪ್ರೋಸೆಸ್ನ ನೀವು ಚಿಕ್ಕ ಮರಿಗಳಿಂದ ಫಾಲೋ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಮರಿ ಯಾವುದೇ ಥರ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇದ್ರೂ ಕಾಮ್ ಆಗಿರುತ್ತೆ ಮತ್ತು ಯಾವುದೇ ಥರ ಎನ್ವಿರಾನ್ಮೆಂಟ್ಗೆ ಈಸಿಲಿ ಅಡಾಪ್ಟ್ ಆಗುತ್ತೆ. ಈ ಅರ್ಲಿ ನ್ಯೂರಲ್ ಸ್ಟಿಮ್ಯುಲೇಷನ್ ಅನ್ನೋ ಪ್ರೋಸೆಸ್ಸಲ್ಲಿ ಬರೀ ಇದೊಂದೇ ಅಲ್ಲ, ಇನ್ನೂ ಹಲವಾರು ಪ್ರೋಸೆಸ್ಗಳಿರುತ್ತೆ. ಲೈಕ್ ಬೇರೆ ಬೇರೆ ಟೆಂಪ್ರೇಚರ್ಗಳಲ್ಲಿ ಮರಿಗಳನ್ನ ಇಡೋದು, ಬೇರೆ ಬೇರೆ ಥರದ ಸ್ಮೆಲ್ಗಳಿಗೆ ಮರಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಸೋದು, ಕಿವಿ ಓಪನ್ ಆಗುತ್ತೆ ಮರಿಗಳಿಗೆ 2 ವಾರದಲ್ಲಿ, ಆ ಟೈಮಲ್ಲಿ ಬೇರೆ ಬೇರೆ ಸೌಂಡ್ಗಳಿಗೆ ಮರಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಸೋದು. ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆಂಟ್ ಮತ್ತು ಪರ್ಫೆಕ್ಟ್ ಡಾಗ್ ಸಿಗುತ್ತೆ. ಎಲ್ಲ ಥರ ಸಿಚುವೇಶನ್ಸಲ್ಲೂ ಕಾಮ್ ಆಗಿರೋ ಡಾಗ್ ಸಿಗುತ್ತೆ. ಯಾವುದೋ ಗಂಡು ಚೆನ್ನಾಗಿದೆ, ಹೆಣ್ಣು ಚೆನ್ನಾಗಿದೆ, ಮರಿ ಮಾಡಿಸ್ದ, ದೊಡ್ಡ ಮಾಡ್ದ, ಮರಿನ ಮಾರ್ಕೊಂಡ, ದುಡ್ಡು ಮಾಡ್ದ, ಇದೆಲ್ಲ ಬ್ರೀಡರ್ ಅಂದರೆ. ಯಾವ ಬ್ರೀಡರ್ ಬ್ರೀಡ್ ಸ್ಟ್ಯಾಂಡರ್ಡ್ನ, ಬ್ರೀಡ್ನ ಡೆವಲಪ್ ಮಾಡೋದ್ರ ಮೇಲೆ ವರ್ಕ್ ಮಾಡ್ತಾನೆ ಅವನೇ ರಿಯಲ್ ಬ್ರೀಡರ್ ನನ್ನ ಪ್ರಕಾರ. ಒಬ್ಬ ಬ್ರೀಡರ್ ಯಾವಾಗಲೂ ಅವನ ಬ್ರೀಡಿಂಗಲ್ಲಿ ಪರ್ಫೆಕ್ಟ್ ಡಾಗ್ಸ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆ ಪ್ರೋಸೆಸ್ ಯಾವತ್ತೂ ನಿಲ್ಲೋದೇ ಇಲ್ಲ. ಎಲ್ಲೋ ಬೇರೆ ಕಡೆ ಹೆಸರು ಮಾಡಿರೋ ನಾಯಿ ಅಥವಾ ಬೇರೆಯವ್ರು ಬ್ರೀಡಿಂಗ್ ಮಾಡಿರೋ ನಾಯಿ ತಗೊಂಡು ನನ್ನ ನಾಯಿದು, ನಾನು ಬ್ರೀಡರ್ ಅಂತ ಹೇಳ್ಕೊಳ್ಳೋನು ಬ್ರೀಡರ್ ಅಲ್ಲ. ಅವನ ಮನೇಲಿ ಅಂಥ ನಾಯಿನ ಹುಟ್ಟಿಸಿ ಅವ್ನು ರೆಡಿ ಮಾಡಬೇಕು, ಅವನು ಅಸಲಿ ಬ್ರೀಡರ್. ನಿಮಗೆ ಈ ENS ಬಗ್ಗೆ ಇನ್ನೂ ಮಾಹಿತಿ ಬೇಕಂತ ಅಂದರೆ ENS ಅಂತ ಕಮೆಂಟ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವೀಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಿರ್ತೀನಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ರೆಡ್ ಋಷಿ ಇರೋದೇ ನಿಮಗೋಸ್ಕರ. ಜೈ ಬಜರಂಗಿ.